ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸ್ವರೂಪ್ ಶೆಟ್ಟಿ. ಇಂದು ನಾವು ಕರ್ನಾಟಕದ ಕರಾವಳಿ ಭಾಗದಲ್ಲಿರುವ ಒಂದು ವಿಶೇಷ ಸ್ಥಳದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಉಡುಪಿ ಜಿಲ್ಲೆಯ ಕಾಪು ಪ್ರದೇಶದಲ್ಲಿರುವ ಸಾಯಿರಾಧ ಹೆರಿಟೇಜ್ ಹೌಸ್ ಎಂಬ ಹಳೆಯ ಮನೆ ಇತ್ತೀಚಿನ ವರ್ಷಗಳಲ್ಲಿ ತುಂಬಾ ಪ್ರಸಿದ್ಧಿ ಪಡೆದಿದೆ. ಈ ಮನೆ ಕೇವಲ ಒಂದು ಕಟ್ಟಡವಲ್ಲ, ಇದು ಕರಾವಳಿ ಕರ್ನಾಟಕದ ಸಂಸ್ಕೃತಿಯ ಪರಂಪರೆ ಮತ್ತು ಹಳೆಯ ಜೀವನ ಶೈಲಿಯನ್ನು ಹೇಳುವ ಒಂದು ಸುಂದರ ಉದಾಹರಣೆಯಾಗಿದೆ. ಸೊ ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಏನಿದೆ ಈ ಮನೆಯಲ್ಲಿ ಅನ್ನೋದನ್ನ ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಈ ಮನೆಯ ಬಗ್ಗೆ ವಿಶೇಷವಾಗಿ ಮಾತನಾಡಲು ಒಂದು ಪ್ರಮುಖ ಕಾರಣ ಇದೆ. ಅದೇನೆಂದರೆ ಕರ್ನಾಟಕದ ಬಹಳ ಜನಪ್ರಿಯ ಸಿನಿಮಾ ಕಾಂತಾರ ಚಿತ್ರದ ಕೆಲವು ದೃಶ್ಯಗಳನ್ನು ಇಲ್ಲಿ ಚಿತ್ರೀಕರಿಸಲಾಗಿದೆ. ಸಿನಿಮಾ ಬಿಡುಗಡೆಯಾದ ನಂತರ ಈ ಸ್ಥಳವನ್ನು ನೋಡಲು ಹಲವಾರು ಜನರು ಭೇಟಿ ನೀಡಲು ಆರಂಭಿಸಿದ್ದಾರೆ ಮತ್ತು ಇಂದು ಈ ಮನೆ ಅನೇಕ ಪ್ರವಾಸಿಗರ ಗಮನ ಸೆಳೆಯುತ್ತಿದೆ. ಸಾಯಿರಾಧ ಹೆರಿಟೇಜ್ ಒಂದು 20 ವರ್ಷಗಳಿಗಿಂತ ಹೆಚ್ಚು ಹಳೆಯದು ಎಂದು ಹೇಳಲಾಗುತ್ತದೆ. ಹಳೆಯ ಕಾಲದಲ್ಲಿ ಕರಾವಳಿ ಕರ್ನಾಟಕದಲ್ಲಿ ನಿರ್ಮಾಣವಾಗುತ್ತಿದ್ದ ಮನೆಗಳಿಗೆ ಒಂದು ವಿಶೇಷತೆ ಇತ್ತು. ಈ ಮನೆ ಕೂಡ ಅದೇ ಸಾಂಪ್ರದಾಯಿಕ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ದೊಡ್ಡ ಮರದ ಬಾಗಿಲುಗಳು, ಕೆಂಪು ಮಣ್ಣಿನ ಟೈಲ್ಗಳು, ಮೇಲ್ಚಾವಣಿಯ ಮಧ್ಯದಲ್ಲಿ ತೆರೆದ ಅಂಗಣ ಮತ್ತು ಮರದ ಕಂಬಗಳಿಂದ ನಿರ್ಮಿತವಾದ ಹಳೆಯ ವಿನ್ಯಾಸ ಈ ಮನೆಯ ಪ್ರಮುಖ ವೈಶಿಷ್ಟ್ಯಗಳು. ಈ ಮನೆಗೆ ಕಾಲಿಟ್ಟಾಗ ನಮಗೆ ಹಳೆಯ ಮನೆಯ ಬದುಕಿನ ಅನುಭವ ಬರುತ್ತದೆ. ಆ ಕಾಲದಲ್ಲಿ ಜನರು ಪ್ರಕೃತಿಯೊಂದಿಗೆ ತುಂಬಾ ಹತ್ತಿರವಾಗಿ ಬದುಕಿದ್ದರು. ಮನೆಗಳೂ ಸಹ ಪ್ರಕೃತಿಯೊಂದಿಗೆ ಹೊಂದಿಕೊಳ್ಳುವಂತೆ ನಿರ್ಮಾಣ ಮಾಡುತ್ತಿದ್ದರು. ಗಾಳಿ, ಬೆಳಕು ಮತ್ತು ಮಳೆಯ ನೀರು ಸಹಜವಾಗಿ ಒಳಗೆ ಬರುವಂತೆ ಮನೆಯ ವಿನ್ಯಾಸಗಳನ್ನು ಮಾಡುತ್ತಿದ್ದರು. ಇನ್ನು ಈ ಮನೆಯ ಸುತ್ತಮುತ್ತಲು ನೋಡಿದರೆ ತುಂಬಾ ಸುಂದರವಾದ ಪ್ರಕೃತಿ ಕಾಣಿಸುತ್ತದೆ. ತೆಂಗಿನ ಮರಗಳು, ಹಸಿರು ಪರಿಸರ ಮತ್ತು ಶಾಂತವಾದ ವಾತಾವರಣ ಈ ಸ್ಥಳದ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಇನ್ನು ಈ ಸ್ಥಳವು ಸಮುದ್ರದ ತೀರದಲ್ಲೇ ಇದ್ದು, ನಗರ ಜೀವನದ ಗದ್ದಲದಿಂದ ದೂರವಾಗಿ ಇಲ್ಲೇನಾದರೂ ಒಂದು ದಿನ ಬಂದರೆ ವಿಶೇಷವಾದ ಶಾಂತಿಯು ದೊರೆಯುತ್ತದೆ. ಈ ಮನೆಯ ಪ್ರಸಿದ್ಧಿ ಹೆಚ್ಚಲು ಮತ್ತೊಂದು ಕಾರಣ ಕಾಂತಾರ ಸಿನಿಮಾದ ಸಂಪರ್ಕ. ಕಾಂತಾರ ಸಿನಿಮಾದ ಕರಾವಳಿ ಕರ್ನಾಟಕದ ಸಂಸ್ಕೃತಿಯ ದೈವಾರಾಧನೆ ಮತ್ತು ಗ್ರಾಮೀಣ ಜೀವನ ಕಥೆಯನ್ನು ಹೇಳುತ್ತದೆ. ಇನ್ನು ಈ ಸಿನಿಮಾದಲ್ಲಿ ಕಾಣುವ ಗ್ರಾಮೀಣ ವಾತಾವರಣ ನಿಜವಾದ ಕರಾವಳಿ ಜೀವನವನ್ನು ಪ್ರತಿಬಿಂಬಿಸುತ್ತದೆ. ಅದಕ್ಕಾಗಿ ಚಿತ್ರತಂಡವು ನೈಸರ್ಗಿಕ ಮತ್ತು ಸಾಂಪ್ರದಾಯಿಕ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡಿತ್ತು. ಆ ಆಯ್ಕೆಯಲ್ಲೊಂದು ಪ್ರಮುಖ ಸ್ಥಳವೇ ಕಾಪು ಪ್ರದೇಶದಲ್ಲಿರುವ ಸಾಯಿರಾಧ ಹೆರಿಟೇಜ್ ಹೌಸ್. ಸಿನಿಮಾ ಬಿಡುಗಡೆಯಾದ ನಂತರ ಅನೇಕ ಜನರು ಈ ಮನೆಯ ಇರುವ ಸ್ಥಳವನ್ನು ಹುಡುಕಲು ಆರಂಭಿಸಿದರು ಮತ್ತು ನಂತರ ಈ ಮನೆಗೆ ಪ್ರವಾಸಿಗರು ಆಕರ್ಷಣೆಯ ಸ್ಥಳವಾಗಿ ಪರಿಣಮಿಸಿತು. ಈ ಮನೆ ಇರುವ ಕಾಪು ಪ್ರದೇಶ ಉಡುಪಿ ಜಿಲ್ಲೆಯಲ್ಲಿದೆ. ಉಡುಪಿ ಜಿಲ್ಲೆ ಕರ್ನಾಟಕದ ಅತ್ಯಂತ ಸುಂದರವಾದ ಕರಾವಳಿ ಪ್ರದೇಶದ ಜಿಲ್ಲೆಗಳಲ್ಲಿ ಒಂದಾಗಿದೆ. ಇಲ್ಲಿ ಪ್ರಸಿದ್ಧ ದೇವಾಲಯಗಳು, ಸುಂದರ ಕಡಲ ತೀರಗಳು ಮತ್ತು ಶ್ರೀಮಂತ ಸಂಸ್ಕೃತಿಯನ್ನು ಕಾಣಬಹುದು. ಕಾಪು ಕಡಲ ತೀರ ಕೂಡ ಪ್ರವಾಸಿಗರಿಗೆ ತುಂಬಾ ಪ್ರಸಿದ್ಧ ಸ್ಥಳವಾಗಿದೆ. ಕಾಪು ಪ್ರದೇಶದಲ್ಲಿರುವ ಲೈಟ್ ಹೌಸ್ ಕೂಡ ಜನಪ್ರಿಯವಾಗಿದೆ. ಇಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ಕಾಣುವ ದೃಶ್ಯ ತುಂಬಾನೇ ಅದ್ಭುತವಾಗಿರುತ್ತದೆ. ಆದ್ದರಿಂದ ಕಾಪುಗೆ ಬರುವ ಜನರು, ಪ್ರವಾಸಿಗರು ಕಡಲ ತೀರದ ಜೊತೆಗೆ ಸಾಯಿರಾಧ ಹೆರಿಟೇಜ್ ಮನೆಗೂ ಭೇಟಿ ನೀಡುತ್ತಾರೆ. ಈ ಮನೆಯ ಒಳಗಿನ ವಿನ್ಯಾಸವನ್ನು ನೋಡಿದರೆ ಮಧ್ಯದಲ್ಲಿ ಒಂದು ದೊಡ್ಡ ಅಂಗಣ ಕಾಣಿಸುತ್ತದೆ. ಅದರ ಸುತ್ತಲೂ ಕೊಠಡಿಗಳು ಇರುತ್ತವೆ. ಮರದ ಕಿಟಕಿಗಳು, ಹಳೆಯ ಶೈಲಿಯ ಬಾಗಿಲುಗಳು ಮತ್ತು ಮರದ ಕಂಬಗಳು ಈ ಮನೆಯ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಇನ್ನು ಈ ಮನೆ ನೋಡಿದಾಗ ನಮ್ಮ ಪೂರ್ವಜರು ಪ್ರಕೃತಿಯೊಂದಿಗೆ ಹೇಗೆ ಹೊಂದಿಕೊಂಡು ಬದುಕಿದ್ದರು ಎಂಬುದಕ್ಕೆ ನಮಗೆ ಅರ್ಥವಾಗುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಈ ಸ್ಥಳ ಫೋಟೋಗ್ರಫಿ ಮತ್ತು ವಿಡಿಯೋ ಶೂಟ್ಗಳಿಗೆ ಕೂಡ ಪ್ರಸಿದ್ಧವಾಗಿದೆ. ಹಳೆಯ ಕಾಲದ ಮನೆ, ನೈಸರ್ಗಿಕ ಬೆಳಕು ಮತ್ತು ಗ್ರಾಮೀಣ ವಾತಾವರಣ ಇದನ್ನು ಒಂದು ಅತ್ಯುತ್ತಮ ಶೂಟಿಂಗ್ ಲೊಕೇಶನ್ ಆಗಿ ಮಾಡಿದೆ. ಅನೇಕ ಜನರು ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್, ಫೋಟೋ ಶೂಟ್ ಮತ್ತು ವಿಡಿಯೋ ಶೂಟ್ ಮಾಡಲು ಬರುತ್ತಿದ್ದಾರೆ. ಇಂತಹ ಹೆರಿಟೇಜ್ ಮನೆಗಳು ನಮ್ಮ ಇತಿಹಾಸದ ಒಂದು ಪ್ರಮುಖ ಭಾಗ. ಇವು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಮುಂದಿನ ಪೀಳಿಗೆಗಳಿಗೆ ಪರಿಚಯಿಸುತ್ತದೆ. ಆದ್ದರಿಂದ ಇಂಥ ಮನೆಗಳನ್ನು ಉಳಿಸಿಕೊಳ್ಳುವುದು ಮತ್ತು ಕಾಪಾಡುವುದು ತುಂಬಾನೇ ಮುಖ್ಯವಾಗಿದೆ. ಸ್ನೇಹಿತರೆ, ನೀವು ಯಾವಾಗಲಾದರೂ ಉಡುಪಿ ಅಥವಾ ಕಾಪು ಪ್ರದೇಶಕ್ಕೆ ಭೇಟಿ ನೀಡಿದರೆ ಸಾಯಿರಾಧ ಹೆರಿಟೇಜ್ ಹೌಸ್ ಅನ್ನು ತಪ್ಪದೆ ನೋಡಿ. ಇದು ಕೇವಲ ಒಂದು ಮನೆಯಲ್ಲ, ಇದು ಕರಾವಳಿ ಕರ್ನಾಟಕದ ಸಂಸ್ಕೃತಿಯ ಪರಂಪರೆ ಮತ್ತು ಹಳೆಯ ಜೀವನ ಶೈಲಿಯ ಒಂದು ಸುಂದರ ಪ್ರತಿಬಿಂಬವಾಗಿದೆ. ಹಾಗೆ ಕೇವಲ ಈ ಮನೆಗೆ ಭೇಟಿ ನೀಡುವುದಾದರೆ ಒಂದು ಸಲ ಕಾಲ್ ಮಾಡಿ ವಿಚಾರಿಸಿಕೊಂಡು ಬನ್ನಿ, ಏನಾದರೂ ಅಲೋ ಮಾಡ್ತಾರಾ ಇಲ್ವಾ ಅನ್ನೋದಕ್ಕೆ. ಈ ಸ್ಥಳಗಳನ್ನು ನೋಡಿದಾಗ ಕಾಂತಾರ ಸಿನಿಮಾದ ಕೆಲವು ದೃಶ್ಯಗಳು ಕೂಡ ನಮಗೆ ನೆನಪಿಗೆ ಬರುತ್ತದೆ. ಇನ್ನು ಈ ಹೆರಿಟೇಜ್
ಕಾಪುವಿನಲ್ಲಿರುವ ಸಮುದ್ರ ತೀರದಲ್ಲಿರುವ ಕಾರಣದಿಂದ ಕಾಪು ಲೈಟ್ ಹೌಸ್ಗೂ ಕೂಡ ಹತ್ತಿರದ ಪ್ರದೇಶದಲ್ಲೇ ಇದೆ. ನಾನು ಕೂಡ ಒಂದು ಫಂಕ್ಷನ್ಗೆ ಹೋದಾಗ ಈ ವಿಡಿಯೋನ ಶೂಟ್ ಮಾಡಿರೋದು. ಸೊ ನೈಟ್ ಆಗಿರೋದ್ರಿಂದ, ರಾತ್ರಿಯ ಫಂಕ್ಷನ್ ಆಗಿರೋದ್ರಿಂದ ನಾನು ನೈಟ್ ವಿಡಿಯೋನ ಶೂಟ್ ಮಾಡಿದ್ದೆ. ಅದೇ ರೀತಿ ಲೈಟಿಂಗನ್ನು ನೀವು ಕೂಡ ಕಾಣ್ಬೋದು. ಮನೆಯ ಒಳಗಡೆ ಅಥವಾ ಹೊರಗಡೆಯೂ ಪೂರ ಲೈಟಿಂದನೇ ಇತ್ತು. ಇದು ಈ ಕಾಂತಾರ ಮನೆಯ ಒಂದು ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್.